ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಜೆ ಟೀ ಕಾಫಿ ಜೊತೆಗೆ ಆರೋಗ್ಯಕರವಾದ ಸ್ನ್ಯಾಕ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ ಸಬ್ಬಕ್ಕಿಯಿಂದ ತುಂಬಾನೇ ಹೆಲ್ತಿ ಆಗಿರುವಂಥ ಈ ಸ್ನ್ಯಾಕ್ಸ್ನ ಮಾಡಿದರೆ ಯಾವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಈ ರೆಸಿಪಿನೇ ಮಾಡ್ಕೊಂಡು ತಿಂತೀರಾ. ಇದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಗ್ರೀನ್ ಚಟ್ನಿನ ಯಾವ ಥರ ಮಾಡ್ತಾರಂತ ತಿಳಿಸ್ಕೊಡ್ತೀನಿ. ಈ ಸಬ್ಬಕ್ಕಿ ವಡೆ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟ್ ಆಗಿ ಬರುತ್ತೆ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ಪಿನ ಅಳತೆಯಲ್ಲಿ ಸಬ್ಬಕ್ಕಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ನೀರು ಹಾಕಿಬಿಟ್ಟು ಒಂದಲ್ಲ 2 ಸರಿ ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡಿದ ಮೇಲೇನೆ ಇದಕ್ಕೆ 1 ಕಪ್ಪಿನ ಅಳತೆಯಲ್ಲಿ ನೀರು ಹಾಕ್ಕೋಬೇಕು. 1 ಕಪ್ ಸಬ್ಬಕ್ಕಿಗೆ 1 ಕಪ್ ನೀರು ಪರ್ಫೆಕ್ಟ್ ಆಗುತ್ತೆ. ನೀರು ಹಾಕ್ಕೊಂಡಿದ್ಮೇಲೆ ಮಿನಿಮಮ್ ಅಂದರೂ 3ರಿಂದ 4 ತಾಸು ನೆನಿಲೇಬೇಕು. ಇನ್ನೂ ಚೆನ್ನಾಗಿ ನೆನಿಲಿ ಅಂದರೆ 5ರಿಂದ 6 ತಾಸಾದರೂ ಓಕೆ. ನಾನು ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಮಾಡ್ತಿರೋದ್ರಿಂದ 5ರಿಂದ 6 ತಾಸು ನೆನೆಸಿಟ್ಟಿದ್ದೀನಿ. ಒಂದು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ನಂತರ ಇಲ್ಲಿ ಗ್ರೀನ್ ಚಟ್ನಿಗೆ ಒಂದು ಮಿಕ್ಸಿ ಜಾರಿಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ನಂತರ ಸ್ವಲ್ಪ ಪುದೀನ ಹಾಕ್ತಿದ್ದೀನಿ, ನೀಟಾಗಿ ತೊಳೆದಿರುವಂಥ ಪುದೀನ. 3 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈ ರೀತಿ ಕೈಯಿಂದ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರೋ ಅದ್ರ ಪ್ರಕಾರ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. 3 ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ತಿದ್ದೀನಿ. ಮೊಸರು ಹಾಕಿಬಿಟ್ಟು ನೀರು ಹಾಕದೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಅಂದರೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಮಿಕ್ಸಿ ಮಾಡ್ಕೊಂಡಿರುವಂಥ ಗ್ರೀನ್ ಚಟ್ನಿನ ಒಂದು ಬೌಲಿಗೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೀನ್ ಚಟ್ನಿಯಲ್ಲಿ ಹಾಕ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂಥ ಗ್ರೀನ್ ಚಟ್ನಿ ರೆಡಿನೇ ಆಗೋಗುತ್ತೆ. ನಂತರ ಒಂದು ಕಡಾಯಿಯಲ್ಲಿ ಅರ್ಧ ಕಪ್ಪಿನ ಅಳತೆಯಲ್ಲಿ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ. ಶೇಂಗಾ ಬೀಜನ ಹಾಕ್ಬಿಟ್ಟು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಸಬ್ಬಕ್ಕಿ ವಡೆಯಲ್ಲಿ ಈ ರೀತಿ ಶೇಂಗಾ ಬೀಜ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಶೇಂಗಾ ಬೀಜ ತಗಲ್ತಾ ರುಚಿ ಅಂತ ಎಕ್ಸಲೆಂಟ್ ಆಗಿರುತ್ತೆ. ಶೇಂಗಾ ಬೀಜನ ನೀಟಾಗಿ ಹುರ್ಕೊಂಡಿದ್ಮೇಲೆ ಒಂದು ಬೌಲಲ್ಲಿ ಎತ್ತಿಟ್ಕೊಂತೀನಿ. ಕಲ್ಸೋಕೆ ಈಸಿ ಆಗ್ಲಿ ಅಂತ ಸಬ್ಬಕ್ಕಿನ ದೊಡ್ಡ ಬೌಲಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಹಸಿ ಆಲೂಗಡ್ಡೆನೆ ತಗೊಂಡಿದ್ದೀನಿ. ಹಸಿ ಆಲೂಗಡ್ಡೆನೆ ಈ ರೀತಿ ಗ್ರೇಟೆಡ್ ಮಾಡ್ಕೊಂಡು ಅಥವಾ ತುರಿದುಕೊಂಡು ತಗೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರಿಯಲ್ಲಿ 1 ಇಂಚಷ್ಟು ಶುಂಠಿ, ನಂತರ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಮಿಕ್ಸಿ ಏನು ಮಾಡ್ಕೋಬೇಡಿ. ಈ ರೀತಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಆಲ್ರೆಡಿ ಶೇಂಗಾ ಬೀಜನ ಹುರಿದಿರ್ತೀವಲ್ಲ ಅದನ್ನ ಕೂಡ ಹಾಕ್ಬಿಟ್ಟು ಮಿಕ್ಸಿನ ಆನ್ ಅಂಡ್ ಆಫ್ ಮಾಡ್ಕೊಂಡು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬೈ ಮಿಸ್ಟೇಕ್ ಆಗಿ. ನೀವಾದರೆ ಇನ್ನೂ ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಆಲ್ರೆಡಿ ಸಬ್ಬಕ್ಕಿ ಇರುವಂಥ ಬೌಲ್ಗೆನೆ ಹಾಕ್ಕೊತೀನಿ. ಎಲ್ಲವನ್ನು ನೀಟಾಗಿ ಹಾಕ್ಕೊಂಡಿದ್ಮೇಲೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ತಿದ್ದೀನಿ. ಒಂದು ಸಣ್ಣ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಅಕ್ಕಿ ಹಿಟ್ಟನ್ನು ಬಳಸಿದ್ರೆ ಏನಾಗುತ್ತೆ ಅಂದರೆ ವಡೆ ಮೇಲಿರುವಂಥ ಲೇಯರ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ವೇಳೆ ಮೈದಾ ಹಿಟ್ಟನ್ನು ಬಳಸಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಷ್ಟೇ. ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ರೌಂಡ್ ಮಾಡಿ ವಡೆ ಥರ ಶೇಪ್ ಮಾಡ್ಕೋಬೋದು. ಉದ್ದಿನ ವಡೆ ಥರ ಮಧ್ಯೆ ಹೋಲ್ ಮಾಡ್ಕೊತೀವಂದ್ರೆ ಹಾಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಕಡೆ ಎಣ್ಣೆ ಕೂಡ ಕಾದಿದೆ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ವಡೆನ ಹಾಕ್ಬಿಟ್ಟು ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಕಲರ್ ಬಂದರೆ ಸಾಕು, ತೀರಾ ಮತ್ತೆ ಕಪ್ಪಾಗೋ ಥರ ಮಾಡ್ಕೋಬೇಡಿ. ನೋಡಿದ್ರೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಲ್ಲ, ಇಷ್ಟು ಕಲರ್ ಬಂದರೆ ಸಾಕು. ಸ್ಟ್ರೈನರ್ ಸಹಾಯದಿಂದ ನಾನು ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಡೆನ ಮಾಡಿ ನೋಡಿ, ನಿಜವಾಗ್ಲೂ ಉದ್ದಿನ ವಡೆ ಮತ್ತು ಮಸಾಲ ವಡೆ ಏನಿರುತ್ತಲ್ಲ ಅದನ್ನ ಮರೆತೇ ಹೋಗ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನಂತರ ಇನ್ನೊಂದು 2 ವಡೆನ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೀನಿ ನೋಡಿ. ಒಂದು ಬ್ಯಾಚ್ ಹಾಕಿದ್ಮೇಲೆ ಸೆಕೆಂಡ್ ಬ್ಯಾಚಲ್ಲಿ ಕೂಡ ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಹಾಕಿದ್ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಈ ರೀತಿ ಸಬ್ಬಕ್ಕಿ ವಡೆ ನೀಟಾಗಿ ಫ್ರೈ ಆಗಿದ್ಮೇಲೆ ಸ್ಟ್ರೈನರ್ ಸಹಾಯದಿಂದ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಲ್ಲಿ ಹಾಕ್ಕೊತೀನಿ. ಈ ವಡೆನ ಸ್ಪೆಷಲ್ ಆಗಿ ಬಿಸಿ ಬಿಸಿ ಇರುವಾಗ್ಲೇ ತಿಂದ್ರೇನೆ ತುಂಬಾ ರುಚಿಯಾಗಿರುತ್ತೆ. ಆರಿದ್ಮೇಲೆ ಅಷ್ಟು ರುಚಿ ಅನ್ಸೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈ ಸಬ್ಬಕ್ಕಿ ವಡೆನ ಕಲ್ಸ್ಕೊಂಡಿದ್ಮೇಲೆ ಹಿಂದೆಲೆ ಹಾಕೊಂಡ್ಬಿಡಿ. ಫ್ರಿಜ್ ಅಲ್ಲಿ ಇಟ್ಬಿಡ್ರಿ, ಇನ್ನು ಸಾಫ್ಟ್ ಆಗ್ಬಿಡುತ್ತೆ. ಉದ್ದಿನ ವಡೆ ತರ ಫ್ರಿಜ್ ಅಲ್ಲಿ ಇಟ್ಟು ಮಾಡ್ಕೊಳಕ್ಕೆ ಬರೋದಿಲ್ಲ. ಹಿಂದೆಲೆ ಮಾಡ್ಕೊಂಡ್ಬಿಟ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ಒಂದು ವಿಷಯ ಮಾತ್ರ ಸ್ವಲ್ಪ ನೆನ್ಪಿಟ್ಕೊಳ್ಳಿ.
ನೀವು ಚಿಕ್ಕ ಮಕ್ಕಳಿಗೆ ಕೊಡೋದಾಗಿದ್ರೆ ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ಬಿಸಿ ಬಿಸಿ ವಡೆ, ಗ್ರೀನ್ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಆ ಮಜಾನೇ ಬೇರೆ ಇರುತ್ತೆ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.